ಕೊನೆಯದಾಗಿ ಇದು 33% ಅದೇನು ಮಹಿಳೆಯರಿಗೆ ಇದಾಗಿದೆಯೋ ರಿಸರ್ವೇಶನ್ ಅದೆಷ್ಟೋ ಜನರಿಗೆ ಮೈಂಡಲ್ಲಿ ಇದಾಗಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇದನ್ನು ವಿರೋಧಿಸ್ತಾ ಇದ್ದಾರೆ. 33%ದ್ದು ಇದು ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿ ಇರೋ ಟೈಮಲ್ಲೇ ಆಯಿತು ಅದು. ಸೋನಿಯಾ ಗಾಂಧಿಯವರು ಅಧ್ಯಕ್ಷರಾಗಿದ್ದಾಗ ಆ ಬಿಲ್ಲು ಕೂಡ ಪಾಸ್ ಆಯಿತು. ಈಗಿದಾರಲ್ಲ ಪುಣ್ಯಾತ್ಮ ನಮ್ಮ ಪ್ರಧಾನಮಂತ್ರಿಗಳು, ಅವರು ಲಾಗು ಮಾಡಲಿಲ್ಲ ಅದನ್ನು. ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅಂತೇಳಿ ಯಾರು ಹೇಳ್ತಾರೆ? ಎಲ್ಲರೂ ಗೊತ್ತಿರೋದು. ಎಲ್ಲ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು. ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗಲೇ ಆಗಿದ್ದದು. ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದಕ್ಕೆ ಇವ್ರಿಗೆ ಇತಿಮಿತಿ ಏನೂ ಇಲ್ಲವೇ ಇಲ್ಲ. ನಿಮಗೆ ನೋಡಿ ನಿಮ್ಗೆ ಏನು ಸುಳ್ಳು ಹೇಳ್ಬೇಕು ಅದು ಹೇಳ್ಬಿಡ್ತಾರೆ. ನಿಮಗೆ ನೋಡಿ ಏನು ಸುಳ್ಳು ಹೇಳ್ಬೇಕು ನಿಮ್ಮೆಲ್ಲ ಅದು ಹೇಳ್ಬಿಡ್ತಾರೆ. ಅಂಥ ಪ್ರಜೆಗಳು ಇವರೆಲ್ಲ. ಆಯಿತು, ಮುಗಿತಾ ಬಂತು. ಈಗ ವಿಕ್ಟ್ರಿ ಆಗಿರ್ಬೋದು, ಆಸಾಮಲ್ಲಿ ಆಗಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಆಗಿರ್ಬೋದು. ಅದೆಲ್ಲ ಜಬರ್ದಸ್ತಿ ವಿಕ್ಟ್ರಿ, ಅದು ಪರ್ಮನೆಂಟ್ ಇಲ್ಲ. ಅದೇ ಆಗ್ತದೆ, ಒಳ್ಳೇದಾಗ್ತದೆ, ಏನು ತೊಂದರೆ ಇಲ್ಲ. GB ಎಲೆಕ್ಷನ್ ಮಾಡೋಕ್ಕೂ ನಮ್ಮವರೆಲ್ಲ ತಯಾರಾಗಿದ್ದಾರೆ. ಆದರೆ ಇವರು ಸೆನ್ಸಸ್ ಶುರು ಮಾಡಿದಾರಲ್ಲ, ಸೆನ್ಸಸ್ ಆಗಬೇಕಲ್ಲ. ಸೆನ್ಸಸ್ ಆಗೋವರೆಗೂ ಯಾವ ಲೆಕ್ಕ ತಗೋತೀರಿ ನೀವು? ಹಾಂ, ಮತ್ತು ಇನ್ನು 2011 ಲೆಕ್ಕದಲ್ಲೇ ಕೂತಿದ್ದೀವಿ ನಾವು. ಹಾಂ, ಈಗ ಏನು 2026, ಅದಕ್ಕೆ ಸೆನ್ಸಸ್ ಆಗಿಬಿಟ್ಟು ಅದಾದಮೇಲೆ ಮಾಡಿದ್ರೆ ಒಳ್ಳೆಯದು ಅಂತ ನನಗೂ ಅನ್ಸೋದಪ್ಪ, ಅಷ್ಟೇ.